ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಕ್ರಿಸ್ಪಿಯಾಗಿ ಹಾಗೆ ಒಡೆಯ ಒಳಗಡೆ ತುಂಬಾನೇ ಸಾಫ್ಟ್ ಆಗಿರುವಂತ ಉದ್ದಿನೊಡಿಯನ್ನ ಮನೆಯಲ್ಲಿ ಯಾವ ರೀತಿ ಮಾಡ್ಕೋಬಹುದು ಈಸಿಯಾಗಿ ಅಂತ ತೋರಿಸ್ತಾ ಇದ್ದೀನಿ. ಮನೆಯಲ್ಲಿರುವ ಪದಾರ್ಥಗಳನ್ನ ಉಪಯೋಗಿಸ್ಬಿಟ್ಟು ಮನೆಯಲ್ಲೇನೆ ಈಸಿಯಾಗಿ ಉದ್ದಿನ ವಡೆಯನ್ನ ಮಾಡ್ಕೋಬಹುದು. ಮೊದಲಿಗೆ ಒಂದು ಕಪ್ಪು ಉದ್ದಿನ ಬೇಳೆಯನ್ನ ತಗೊಂಡಿದ್ದೀನಿ. ಅದನ್ನ ಒಂದು ಬೌಲಲ್ಲಿ ಹಾಕ್ಬಿಟ್ಟು 2 ರಿಂದ 3 ಸಲ ನೀಟಾಗಿ ತೊಳಿಬೇಕು. ಉದ್ದಿನ ಬೇಳೆನ ನೀಟಾಗಿ ತೊಳೆದ್ಬಿಟ್ಟು ಮತ್ತೆ ನೀರಾಕಿ ಅದನ್ನ ನೆನೆಸಿಡ್ಬೇಕು. ನೀವು ಬೆಳಿಗ್ಗೆ ಏನಾದ್ರೂ ಇಡ್ಲಿ ಜೊತೆ ಅಥವಾ ಏನಾದ್ರೂ ತಿಂಡಿಗಳ ಜೊತೆ ಮಾಡ್ಕೋಬೇಕು ಅಂದ್ರೆ ರಾತ್ರಿನೇ ನೆನೆಸಿಟ್ಟು ಬೆಳಿಗ್ಗೆ ಮಾಡಿದ್ರೆ ನಿಮ್ಗೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಅಥವಾ ಮಧ್ಯಾಹ್ನನೇ ನೆನೆಸ್ಬಿಟ್ಟು ಸಂಜೆ ಮಾಡ್ಕೋಬಹುದು ಅಥವಾ ರಾತ್ರಿ ಮಾಡ್ಕೋಬಹುದು. ಮಿನಿಮಮ್ ಒಂದು 5 ಅವರ್ ಆದ್ರೂ ನೆಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ತೋರಿಸ್ತಾ ಇದ್ದೀನಿ. ನೆಂದ ಮೇಲೆ ಎಷ್ಟು ಉದ್ದಿನ ಕಾಳು ಮೇನು ಹೆಚ್ಚು ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನಾನೊಂದು 1/4 ಬೌಲ್ ಇತ್ತು, ಇದರಲ್ಲಿ ನಾನು ಹಾಕಿದ್ದು 1 ಗ್ಲಾಸ್ ಉದ್ದಿನ ಬೇಳೆ. ಇವಾಗ ನೋಡಿ ಚೆನ್ನಾಗಿ ನೆಂದ ಮೇಲೆ ಈ ರೀತಿ ಒಂದು ಪೂರ್ತಿ ಬೌಲ್ ಆಗುವಷ್ಟು ಚೆನ್ನಾಗಿ ನೆಂದಿದೆ ಇದು. ಇವಾಗ ತೋರಿಸ್ತಾ ಇದೀನಿ ನೋಡಿ, ಒಂದು ಬೆರಳಲ್ಲಿ ಈ ತರ ಉದ್ದಿನ ಕಾಳನ್ನ ನಾವು ಹಿಚ್ಕಿ ನೋಡಿದಾಗ ನೀಟಾಗಿ ಅದು ಈಸಿಯಾಗಿ ಕಟ್ ಆಗ್ಬೇಕು. ಅವಾಗ ಉದ್ದಿನ ವಡೆ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ನೆಂದಿರುವಂತ ಉದ್ದಿನ ಬೇಳೆನ ಒಂದ್ಸಲಿ ತೊಳೆದಿದ್ದಾಯ್ತು. ಇವಾಗ ತೊಳೆದಾದ್ಮೇಲೆ ಇದನ್ನ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಇದನ್ನ ನೀಟಾಗಿ ರುಬ್ಕೊಳ್ತಾ ಇದ್ದೀನಿ. ಇವಾಗ ನಾವು ಫಸ್ಟಿಗೆ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಮೊದಲನೇ ನಾನಿಲ್ಲಿ ನೀರನ್ನ ಸೇರ್ಸೋದಿಲ್ಲ. ಸಾಧ್ಯವಾದಷ್ಟು ಮೊದಲು ಹಾಗೇನೆ ರುಬ್ಕೋದಕ್ಕೆ ಟ್ರೈ ಮಾಡಿ. ಆಗ್ತಾನೆ ಇಲ್ಲ, ಅದು ತುಂಬಾ ಮಿಕ್ಸಿಗೆ ಏನಾದ್ರೂ ಹಿಡಿತಾ ಇದೆ ಅಂದಾಗ ಟೀ ಕುಡಿಯೋ ಗ್ಲಾಸ್ ಇರುತ್ತಲ್ಲ ಮನೇಲಿ, ಚಿಕ್ಕ ಗ್ಲಾಸ್, ಅದ್ರಲ್ಲಿ ಒಂದು ಅರ್ಧ ಗ್ಲಾಸ್ ನೀರನ್ನ ತಗೊಂಡ್ಬಿಟ್ಟು ಇದನ್ನ ರುಬ್ಕೊಳ್ಳಿ. ಎಷ್ಟು ಸಾಧ್ಯನೋ ಅಷ್ಟು ಗಟ್ಟಿಯಾಗಿ ರುಬ್ಕೊಳ್ಳಿ. ಅವಾಗ ನಿಮ್ಗೆ ವಡೆ ಹಾಕೋದಕ್ಕೆ ಚೆನ್ನಾಗಿರುತ್ತೆ. ಮತ್ತೆ ತುಂಬಾನೇ ತೆಳುವಾಗಬಾರ್ದು. ಇದು ತುಂಬಾನೇ ತೆಳುವಾಗ್ಬಿಟ್ರೆ ನಿಮ್ಗೆ ಕೈಯಿಂದ ತೆಗ್ದ್ಬಿಟ್ಟು ಮತ್ತೆ ಎಣ್ಣೆಲಿ ಹಾಕೋದಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಈ ರೀತಿ ಫಸ್ಟ್ ತರ್ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಸ್ವಲ್ಪ ಅದೇ ಟೀ ಕುಡಿಯೋ ಗ್ಲಾಸ್ ಅಂತ ಹೇಳಿದ್ನಲ್ಲ ನಾನು, ಅದ್ರಲ್ಲಿ ಒಂದು ಅರ್ಧ ಗ್ಲಾಸ್ ನೀರನ್ನು ತಗೊಂಡು ಅದರಲ್ಲೇ ರುಬ್ಕೊಂಡ್ಬಿಡ್ಬೇಕು. ಮತ್ತೆ ಎಕ್ಸ್ಟ್ರಾ ಜಾಸ್ತಿ ನೀರನ್ನ ಸೇರಿಸ್ಕೋಬಾರ್ದು. ನೋಡಿ, ಈ ರೀತಿ ಸಾಫ್ಟ್ ಆಗಿ ರುಬ್ಕೋಬೇಕು. ಇದನ್ನ ಎಷ್ಟು ನೈಸಾಗಿ ರುಬ್ಕೊಂತೀರೋ ಅಷ್ಟು ಚೆನ್ನಾಗಿರುತ್ತೆ. ಈ ರೀತಿ ನೀಟಾಗಿ ಸಾಫ್ಟ್ ಆಗಿ ರುಬ್ಕೊಂಡಾದ್ಮೇಲೆ ಇದನ್ನ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ನೀವು ಯಾವ ಬೌಲಲ್ಲಿ ವಡೆಗೆ ಕಲಸಿ ಆ ಎಣ್ಣೆಗೆ ಹಾಕ್ತಿರ್ ನೋಡಿ, ಡೈರೆಕ್ಟ್ ಆಗಿ ಅದೇ ಬೌಲ್ಗೆ ಹಾಕೊಂಡ್ಬಿಡಿ. ಯಾಕೆಂದ್ರೆ ಮತ್ತೆ ಒಂದು ಬೌಲಿಗೆ ಹಾಕಿ ಇನ್ನೊಂದು ಬೌಲಿಗೆ ಹಾಕುವಲ್ಲಿ ಮತ್ತೆ ಎಲ್ಲ ಹಿಟ್ಟೆಲ್ಲ ವೇಸ್ಟ್ ಆಗ್ತಾ ಇರುತ್ತೆ. ಹಾಗಾಗಿ ನೀವು ಡೈರೆಕ್ಟ್ ಆಗಿ ವಡೆಗೆ ಯಾವ ಬೌಲಲ್ಲಿ ಕಲ್ಸ್ಕೊಂತೀರಿ ಅದೇ ಬೌಲಿಗೆ ಇದನ್ನ ಸೇರಿಸ್ಕೊಂಡ್ಬಿಡಿ. ನೋಡಿ, ತೆಗ್ದು ಹಾಕ್ತಾ ಇದ್ದಾಗ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಗಟ್ಟಿಯಾಗಿದೆ ಅಂತ. ನಿಮ್ಗೆ ಸಾಧ್ಯವಾದಷ್ಟು ಗಟ್ಟಿಯಾಗಿ ರುಬ್ಕೊಂಡ್ರೇನೆ ನಿಮ್ಗೆ ಹೊಸ್ದಾಗಿ ಯಾರಾದ್ರೂ ಮಾಡ್ತಾ ಇದ್ರೆ ನಿಮ್ಗೆ ಹಾಕೋದಕ್ಕೆ ತುಂಬಾನೇ ಈಸಿ ಆಗಿರುತ್ತೆ. ಇವಾಗ ರುಬ್ಬಿರುವಂತ ಹಿಟ್ಟಿಗೆ ನಾನು ಸ್ವಲ್ಪ ಕರ್ಬೇವು ಸೊಪ್ಪನ್ನ ಚಿಕ್ಕದಾಗಿ ಹೆಚ್ಚಿ ತಗೊಂಡಿದ್ದೀನಿ. ಮತ್ತೆ ಒಂದು 5-6 ಪೆಪ್ಪರ್ನ ಲೈಟ್ ಆಗಿ, ಅಂದ್ರೆ ಪುಡಿ ತುಂಬಾ ನಯಸ ಪುಡಿ ಮಾಡಿಲ್ಲ, ಸ್ವಲ್ಪ ದಪ್ಪ ದಪ್ಪ ಪುಡಿ ಮಾಡಿ ಹಾಕ್ತಾ ಇದೀನಿ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಹಸಿ ತೆಂಗಿನಕಾಯಿನ ಚಿಕ್ಕದಾಗಿ ಚೂರುಗಳನ್ನ ಮಾಡಿ ಹಾಕಿದೀನಿ, ಅದು ಆಪ್ಷನ್. ಮತ್ತೆ ಇದಕ್ಕೆ ನೀವು ಹಸಿಮೆಣಸಿನಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು ಸಹ ಸೇರಿಸ್ಕೋಬಹುದು. ಮನೆಯಲ್ಲಿ ಕೊತ್ತಂಬರಿ ಸೊಪ್ಪು ಇದ್ರೆ ಅದನ್ನು ಸಹ ಸೇರಿಸ್ಕೋಬಹುದು. ನಿಮ್ಗೆ ಎಕ್ಸ್ಟ್ರಾ ಖಾರ ಬೇಕು ಅಂದ್ರೆ ಹಸಿಮೆಣಸಿನಕಾಯಿನೂ ಸಹ ನೀವು ಹೆಚ್ಚಾಕ್ಬಿಟ್ಟು ತಗೋಬಹುದು. ಅದಕ್ಕೆ ನಾನು 1 ಟೀ ಸ್ಪೂನ್ ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಜಾಸ್ತಿ ಅಲ್ಲ ಫ್ರೆಂಡ್ಸ್, ಒಂದೇ 1 ಟೀ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಕ್ರಿಸ್ಪಿನೆಸ್ಗೋಸ್ಕರ ನಾನು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇರೋದು. ಆಮೇಲೆ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಕಲ್ಸಿಟ್ಟಾಯ್ತು. ಇವಾಗ ಒಂದು ಬೌಲ್ ಅಲ್ಲಿ ನೀರ್ ಹಾಕೊಂಡಿದೀನಿ. ಆ ಬೌಲ್ ಅಲ್ಲಿ ನಾವು ಕೈಯನ್ನ ಪೂರ್ತಿ ನಮ್ದು ಒದ್ದೆ ಮಾಡ್ಕೋಬೇಕು. ನೆನೆಸ್ಬಿಟ್ಟು ಆಮೇಲೆ ನಿಮ್ಗೆ ಎಷ್ಟು ಗಾತ್ರದಲ್ಲಿ ವಡೆಗಳು ಬೇಕು ನೋಡಿ, ಅದಕ್ಕೆ ತಕ್ಕಾಗಿ ಉಂಡೆಗಳನ್ನ ತಗೊಂಡ್ಬಿಟ್ಟು ನೀಟಾಗಿ ಈ ರೀತಿ ನಿಮ್ಮ ಬೆರಳುಗಳ ಮೇಲಿಟ್ಟು ಹೆಬ್ಬೆರಳುಗಳಿಂದ ನೀಟಾಗಿ ಈ ರೀತಿ ಒಂದು ಹೋಲ್ ಮಾಡಿದ್ರೆ ನೀಟಾಗಿ ವಡೆಗಳು ಬರುತ್ತೆ. ಇವಾಗ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಕಾದಿರೋ ಎಣ್ಣೆಯಲ್ಲಿ ಈ ತರ ಹಾಕೋಬೇಕು. ಪ್ರತಿ ಸರಿ ನಾವು ಒಂದು ವಡೆ ತೆಗ್ದು ಎಣ್ಣೆಲಿ ಹಾಕುವಾಗನು ಸಹ ಆ ಬೌಲಲ್ಲಿ ನೀರಿರುತ್ತಲ್ವಾ, ಆ ಬೌಲಲ್ಲಿ ಕೈಯೇ ಎಜ್ಬಿಟ್ಟು ಸ್ವಲ್ಪ ಹಿಟ್ಟನ್ನ ತಗೊಳೋದು, ಈ ರೀತಿ ಹೆಬ್ಬೆರಳಿಂದ ಸ್ವಲ್ಪ ಹೋಲ್ ಮಾಡಿ ಹಾಗೆ ಎಣ್ಣೆಲಿ ಉಲ್ಟಾ ಹಾಕ್ಬಿಡೋದು. ನಮ್ ಕೈಯಲ್ಲಿ ಏನಿರುತ್ತೆ ನೋಡಿ ಅದನ್ನ ಈ ರೀತಿ ಉಲ್ಟಾ ಹಾಕ್ಬಿಟ್ರೆ ನೀಟಾಗಿ ಅದು ಎಣ್ಣೆಲಿ ಬೀಳುತ್ತೆ. ಇದೇ ರೀತಿ ಪ್ರತಿ ಸಲಿ ಒಂದೊಂದು ವಡೆ ಹಾಕ್ಬೇಕಾದ್ರೂ ನೀವು ನೀರಲ್ಲಿ ಕೈಯನ್ನ ಹೆಚ್ಕೋಬೇಕು. ಹಾಗಂತ ತುಂಬಾ ಕೈಯಲ್ಲಿ ನೀರ್ ಹೆಚ್ಕೊಂಡ್ಬಿಟ್ಟು ಹಿಟ್ಟ ತೆಳ್ಳಗಾಗೋ ತರ ಎಲ್ಲ ಮಾಡ್ಕೋಬೇಡಿ. ನಾನು ಯಾವ ರೀತಿ ಹೇಳ್ತಾ ಇದ್ದೀನಿ ಆ ರೀತಿ ಟ್ರೈ ಮಾಡಿ. ಖಂಡಿತವಾಗ್ಲೂ ನಿಮ್ಗೆ ಮಧ್ಯೆ ಹೋಲಿರುವ ಹಾಗೇನೆ ಉದ್ದಿನ ವಡೆ ನೀಟಾಗಿ ಬರುತ್ತೆ. ಎಣ್ಣೆ ಕಾದಿರುತ್ತೆ, ಎಣ್ಣೆಯಲ್ಲಿ ನೀವು ಹಾಕ್ಬೇಕಾದ್ರೆ ತುಂಬಾನೇ ಹುಷಾರಾಗಿ ಮಾಡ್ಬೇಕು. ನೀವು ಯಾರಾದ್ರೂ ಹೊಸ್ದಾಗಿ ಅಡಿಗೆ ಕಲಿತಾ ಇದ್ರೆ ಅಥವಾ ಎಣ್ಣೆ ಹತ್ರ ಎಲ್ಲ ಹೊಸ್ದಾಗಿ ಅಡಿಗೆ ಮಾಡೋರಾದ್ರೆ ಸ್ವಲ್ಪ ಹುಷಾರಾಗಿ ಗಮನ ಕೊಟ್ಟು ಮಾಡ್ಕೊಳ್ಳಿ.
ಈಗ ಬರ್ತಾನೆ ಇಲ್ಲ, ನಮ್ಗೆ ಎಣ್ಣೆ ಹತ್ರ ಹಾಕೋದಕ್ಕೆ ಏನಾದ್ರು ಕೈಯಿಂದ ಈ ರೀತಿ ಭಯ ಆಗುತ್ತೆ ಅನ್ನೋರು ಬಾಳೆ ಎಲೆ ಚಿಕ್ಕದಾಗಿ ಬಾಳೆ ಎಲೆಯನ್ನ ಪೀಸ್ ಮಾಡ್ಕೊಂಡ್ಬಿಟ್ಟು ಆ ಎಲೆ ಮೇಲೆ ಉದ್ದಿನ ಹಿಟ್ಟನ್ನ ತಗೊಂಡ್ಬಿಟ್ಟು ಈ ರೀತಿನೇ ರೌಂಡ್ ಶೇಪ್ ಮಾಡಿ ಮತ್ತೆ ಅದ್ರಲ್ಲಿ ಒಂದು ಹೋಲ್ ಮಾಡಿ ಸಹ ಆ ಎಲೆಯಿಂದ ಆಮೇಲೆ ಎಣ್ಣೆಗೆ ಹಾಕ್ಬೋದು. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಆ ರೀತಿ ನೀವು ಈಸಿಯಾಗಿ ಮಾಡ್ಕೊಳ್ಳಿ. ನೋಡಿ ಈಗ ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ನಾನು ತಿರುಗಿಸಾಕ್ತಾ ಇದ್ದೀನಿ. ಅದು ಸ್ವಲ್ಪ ಒಂದು ಕಲರ್ ಬರ್ಬೇಕು, ಈ ರೀತಿ ಗೋಲ್ಡನ್ ಕಲರ್ ಬರೋ ತನಕ ಮತ್ತೆ ಮಧ್ಯೆ ನಾವು ಸ್ಪೂನ್ ಅನ್ನ ಹಾಕ್ಬಾರ್ದು. ಹಾಕ್ಬಿಟ್ರೆ ಅದು ಹಿಟ್ಟು ಏನಿರುತ್ತೆ ನೋಡಿ ಎಲ್ಲ ಸ್ಪೂನ್ಗೆ ಅಂಟ್ಕೊಂಡ್ಬಿಡುತ್ತೆ. ಅದು ಸ್ವಲ್ಪ ಎಣ್ಣೆ ಎಲ್ಲ ಕಮ್ಮಿ ಆಗಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಅಂದಾಗ ನೀವು ತಿರುಗಿಸಾಕ್ಬಿಟ್ಟು ಎರಡೂ ಕಡೆನೂ ಸಹ ಚೆನ್ನಾಗಿ ಬೇಯಿಸ್ಬಿಟ್ಟು ಆಮೇಲೆ ಎಣ್ಣೆಯಿಂದ ತೆಗಿಬೇಕು. ಉರಿಯನ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಮಾಡಿ ನೀವು, ಅವಾಗ ಚೆನ್ನಾಗಿ ಕ್ರಿಸ್ಪಿನೆಸ್ ಆಗಿ ಬರುತ್ತೆ ಮತ್ತೆ ಒಳಗಡೆನೂ ಅಷ್ಟೇ ತುಂಬಾನೇ ಸಾಫ್ಟ್ ಆಗಿ ಬೆಂದಿರುತ್ತೆ. ನೋಡಿ ಇವಾಗ ನಾನು ಇವಾಗ ಎಣ್ಣೆಲಿ ಏನ್ ಫ್ರೈ ಮಾಡಿದೆ ಅದೇ ಉದ್ದಿನ ಹೊಡೆನ ತೋರಿಸ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಒಂದು ಕಲರ್ ನೋಡಿ ಎಲ್ಲಾ ಕಡೆನೂ ಒಂದೇ ಕಲರ್ ಬಂದಿದೆ. ಈ ರೀತಿ ನಾವು ಪ್ರೆಸ್ ಮಾಡಿ ನೋಡಿದಾಗ ಅದು ತುಂಬಾನೇ ಕ್ರಂಚಿ ಆಗಿರ್ಬೇಕು ಮತ್ತೆ ಒಳಗಡೆ ಸಾಫ್ಟ್ ಆಗಿರ್ಬೇಕು. ಅವಾಗ ಉದ್ದಿನ ವಡೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ತುಂಬಾ ಹೊತ್ತು ನೀವು ಇಟ್ಟಾಗ್ಲೂ ಸಹ ಚೆನ್ನಾಗಿರುತ್ತೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಿ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ